ಬೇಕೇ ಬೇಕು. ಕಲಬುರಗಿ ನಗರದಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡಿ ಕುಡಿಯುವ ಶುದ್ಧ ನೀರನ್ನು ಈ ಕೂಡಲೇ ವಾರಕ್ಕೆ 2. ಕಲಬುರಗಿ ನಗರದಲ್ಲಿ ತೀವ್ರವಾಗಿರುವ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ, ಕಸ ವಿಲೇವಾರಿ, ಹದಗೆಟ್ಟಿರುವ ರಸ್ತೆ, ಬೀದಿ ದೀಪ ಹಾಗೂ ಚರಂಡಿಗಳನ್ನು ಕೂಡಲೇ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದಿಂದ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಸೀಮಾ ದೇಶಪಾಂಡೆ ಅವರು ಮಾತನಾಡುತ್ತಾ, ಕಲಬುರಗಿ ನಗರವು ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ನಗರ. ಆದರೆ ಅದಕ್ಕೆ ತಕ್ಕಂತೆ ಮಹಾನಗರ ಪಾಲಿಕೆಯು ಮತ್ತು ಜಿಲ್ಲಾಡಳಿತವು ಕಲಬುರಗಿ ನಗರಕ್ಕೆ ಮೂಲ ಸೌಕರ್ಯ ಒದಗಿಸುವಲ್ಲಿ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಕಾಳಜಿ ವಹಿಸುತ್ತಿಲ್ಲ. ನಗರವನ್ನು ಒಂದು ಸುತ್ತು ಹಾಕಿದರೆ ಗೊತ್ತಾಗುತ್ತದೆ. ಬರಗಾಲ ಬಂದಿರುವುದರಿಂದ ಕುಡಿಯುವ ನೀರಿಗೆ ಹಾಹಾಕಾರ ಎದ್ದಿದೆ. ಜನರ ಬೋರ್ವೆಲ್ಗಳು ಬತ್ತಿರುವುದರಿಂದ ಎಲ್ಲರೂ ಮಹಾನಗರ ಪಾಲಿಕೆ ನೀರು ಪೂರೈಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಮಹಾನಗರ ಪಾಲಿಕೆಯಿಂದ ನಿಯಮಿತವಾಗಿ ಆಗಲಿ ಅಥವಾ ನಿಗದಿತ ವೇಳೆಯಂತೆ ನೀರು ಬಿಡುತ್ತಿಲ್ಲ. 4-5 ದಿನಕ್ಕೊಮ್ಮೆ ನೀರು ಬಿಡುತ್ತಿರುವುದರಿಂದಾಗಿ ಜನರು ನೀರಿಗಾಗಿ ಪರದಾಡುವಂತಾಗಿದೆ. ಪಾಲಿಕೆ ಯುದ್ಧೋಪಾದಿಯಲ್ಲಿ ನೀರಿನ ಸಮಸ್ಯೆ ಪರಿಹರಿಸಬೇಕೆಂದು ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷ ಆಗ್ರಹಿಸುತ್ತದೆ ಎಂದರು. तो इसका भी कोई पर्याय कोई उपाय करे, ये मांग हमने की है। जैसे हम जानते हैं गुलबर्गा में हर जगह एरिया में हो या फिर मेन रोड हो, बस स्टैंड के सामने जो मेन रोड है वो कई 8-9 महीने से उसकी रिपेयरी का काम चल रहा है, लेकिन आज तक वो ख़त्म नहीं हुआ है। रोड एरिया के रोड्स है जो कुरेदे जा रहे हैं या फिर उनकी रिपेयर नहीं हो रही है, तो ये भी मसला हमने उन्हें बताया है। और अंडरग्राउंड ड्रेनेज की जो बात कर रहे हैं हम लोग, तो लगभग हर एरिया में हर एक वार्ड में ये मसला हम देखते हैं। अंडरग्राउंड ड्रेनेज जो है ब्लॉक हो चुके हैं, उनकी रिपेयरी की उनकी मरम्मत की बात कोई नहीं कर रहा है। तो इन सारे मसलों पे हमने जो है आज इसके बारे में बात की है। कमिश्नर से हमने ये दरख्वास्त की है कि जल्द से जल्द इसके लिए कुछ काम किया जाए, उसके कदम उठाए जाए, या फिर हम आगे चलकर इन्हीं सारे मसलों का अगर कोई काम नहीं किया, कदम नहीं उठाए, तो कल जाके हम कुछ दिनों में एहतिजाज भी करने पे मजबूर हो जाएंगे। तो आज ನಂತರ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡರಾದ ಎಸ್.ಎಂ. ಶರ್ಮಾ ಅವರು ಮಾತನಾಡುತ್ತಾ, ನಗರದಲ್ಲಿರೋ ಸಮಸ್ಯೆಗಳ ಕುರಿತು ನಾವು ಮನವಿ ಪತ್ರನ ಕೊಟ್ಟಿವಿ. ಏನಂದರೆ ಇವತ್ತು ಗುಲ್ಬರ್ಗ ನಗರದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಇವತ್ತು ಮಳೆ ಬರಲಾರದ ಕಾರಣಕ್ಕೋಸ್ಕರ ಎಲ್ಲ ಬಹುತೇಕ ಏರಿಯಾಗಳಲ್ಲಿ ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಆಗಿದೆ. ಸೊ ಅದಕ್ಕೋಸ್ಕರ ಕಾರ್ಪೊರೇಷನ್ದ ಪ್ರತಿದಿನವೂ ಕೂಡ ನೀರು ಬಿಡಬೇಕಂತ ನಾವು ಬೇಡಿಕೆ ಮೇಲೆ ಇವತ್ತು ನಾವು ಮನವಿ ಪತ್ರ ಕೊಟ್ಟಿವಿ. ಅದರ ಜೊತೆಗೇ ಕಸ ವಿಲೇವಾರಿ ಕೂಡ ಸರಿಯಾಗಿ ಆಗ್ತಿಲ್ಲ. ವಾರಕ್ಕೊಂದು ಸಲ 4 ದಿನಕ್ಕೊಂದು ಸಲ ಬಂದು ಕಸನ ತಗೊಂಡು ಹೋಗ್ತಾ ಇದ್ದಾರೆ. ಇದು ನಗರದ ನೈರ್ಮಲ್ಯ ಹಾಳಾಗೋದಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಕಾರ್ಪೊರೇಷನ್ದವರು ಈ ಕೂಡಲೇ ಪ್ರತಿದಿನವೂ ಕಸ ತಗೊಂಡು ಹೋಗುವಂಥ ಕೆಲಸನ ಮಾಡಬೇಕಂತೇಳಿ ನಾವು ಕಮಿಷನರ್ಗೆ ಒತ್ತಾಯಿಸ್ತಾ ಇದ್ದೀವಿ. ಅದಲ್ಲದೆ ರಸ್ತೆಗಳು ಕೂಡ ಗುಲ್ಬರ್ಗ ರಸ್ತೆಗಳು ಬಹುತೇಕ ರಸ್ತೆಗಳು ಹಾಳಾಗಿದ್ದಾವೆ. ಸೊ ಆ ರಸ್ತೆಗಳ ದುರಸ್ತಿ ಮಾಡ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ರಸ್ತೆಗಳನ್ನು ಈ ಕೂಡ ದುರಸ್ತಿ ಆಗಬೇಕು. ಇಲ್ಲ ಅಂತಂದರೆ ಜನಸಾಮಾನ್ಯರು ಓಡಾಡೋದೇ ಕಷ್ಟ ಆಗುತ್ತೆ. ಆ ಒಂದು ರಸ್ತೆ ದುರಸ್ತೀಕರಣ ಮಾಡಬೇಕಂಥೇಳಿ ಈ ಮೂಲಕ ನಾವು ಒತ್ತಾಯಿಸ್ತೇವೆ ಸ್ನೇಹಿತರೆ. ಇವತ್ತು ಕಾರ್ಪೊರೇಷನ್ದವರು, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಒಂದು ವೇಳೆ ಬಗೆಹರಿಸಲಿಲ್ಲ ಅಂತಂದರೆ ಮುಂದಿನ ಹೋರಾಟ ನಾವು ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂಥೇಳಿ ಇವತ್ತು ಕಾರ್ಪೊರೇಷನ್ ಕಮಿಷನರ್ಗೆ ಎಚ್ಚರಿಸ್ತಾ ಇದ್ದೀವಿ.